ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಸಿಂಪಲ್ ಆದ ಲಂಚ್ ಬಾಕ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಟೈಮ್ ಕಡಿಮೆ ಇದ್ದಾಗ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಮನೆಯಲ್ಲಿ ಕೂಡ ತುಂಬಾ ಹಸಿವಾದಾಗ, ಟೈಮ್ ಕಡಿಮೆ ಇದ್ದಾಗ ಕೂಡ ನೀವು ಸಿಂಪಲ್ ಅಂಡ್ ರುಚಿಕರವಾದಂಥ ಪಲ್ಯನ ಮಾಡ್ಕೊಂಡು ತಿನ್ಬೋದು. ಇವತ್ತಿನ ರೆಸಿಪಿಯಲ್ಲಿ ನಾವು ಉತ್ತರ ಭಾರತದಲ್ಲಿ ಮಾಡುವಂತ ಆಲೂ ಕತ್ಲಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 3 ಆಲೂಗಡ್ಡೆನ ತಗೊಂಡಿದ್ದೀನಿ. ಈ ಆಲೂಗಡ್ಡೆ ಸಿಪ್ಪೆನ ಈ ರೀತಿಯಾಗಿ ತೆಗೆದಿಟ್ಕೊಳ್ಳಿ. ಈಗ ಇದನ್ನ ಈ ರೀತಿ ಕತ್ತರಿಸ್ಕೊಳ್ಬೇಕಾಗತ್ತೆ. ಗಾಲಿ ಆಕಾರದಲ್ಲಿ ಕತ್ತರಿಸ್ಕೊಳ್ಳಿ. ತೀರಾ ತೆಳ್ಳಗೂ ಇರಬಾರ್ದು, ತುಂಬಾ ದಪ್ಪಗೂ ಇರಬಾರ್ದು. ಆ ರೀತಿಯಾಗಿ ಕತ್ತರಿಸ್ಕೊಳ್ಳಿ. ನೋಡಿ, ಈ ತರ ಇದ್ರೆ ಸಾಕು. ಕತ್ತರಿಸ್ಕೊಂಡಿರುವಂತ ಆಲೂಗಡ್ಡೆನ ನಾವ್ ಈ ತರ ನೀರಲ್ಲಿ ಹಾಕಿದ್ರೆ ಅದು ಬೇಗ ಕಪ್ಪಾಗೋದಿಲ್ಲ. ಪಲ್ಯ ಮಾಡೋದಕ್ಕೆ ಮೊದಲಿಗೆ ಪ್ಯಾನ್ ನಲ್ಲಿ ನಾನಿಲ್ಲಿ ಸುಮಾರಾಗಿ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಅರ್ಧ ಚಮಚದಷ್ಟು ಹಿಂಗನ್ನ ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಕರಿ ಎಳ್ಳನ್ನ ಹಾಕೊಳ್ಳಿ. ಎಳ್ ಚಟಗೊಟ್ಟ ಮೇಲೆ ನಾವು ಇದಕ್ಕೆ ಕತ್ತರಿಸಿಟ್ಕೊಂಡಿರುವಂತ ಆಲೂಗಡ್ಡೆನ ಹಾಕೋಣ. ಇದನ್ನ ಈ ರೀತಿ ಕೈ ಆಡಿ. ತುಂಬಾ ನೀವು ಫೋರ್ಸ್ ಅಥವಾ ಪ್ರೆಷರ್ ಹಾಕಿ ಇದನ್ನ ಕೈ ಆಡಬಾರ್ದು, ಮೆತ್ತಗೆ ಕೈ ಆಡಿ. ಈ ಪಲ್ಯದ ವಿಶೇಷತೆ ಏನಂದ್ರೆ ಇದು ಕಟ್ ಆಗ್ಬಾರ್ದು, ಈ ರೀತಿಯಾಗಿ ಗಾಲಿ ಗಾಲಿಯಾಗಿ ಉಳ್ಕೋಬೇಕು. ಹಾಗಾಗಿ ಇದನ್ನ ಮೆತ್ತಗೆ ಈ ರೀತಿ ಕೈ ಆಡಿಸಿ ಒಂದ್ ಸ್ವಲ್ಪ ಹೊತ್ತು ಇದನ್ನ ಮುಚ್ಚಿಟ್ಟು ಬೇಯಿಸಬೇಕಾಗತ್ತೆ. ಮಧ್ಯದಲ್ಲಿ ನೀವು ಇದನ್ನ ಚೆಕ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹತ್ತೋ ಸಾಧ್ಯತೆಗಳಿರುತ್ತವೆ. ಒಂದ್ 3 ರಿಂದ 5 ನಿಮಿಷ ಆದ್ಮೇಲೆ ನಾವ್ ಇದನ್ನ ನೋಡೋಣ. ನೋಡಿ, ಇದೀಗ ತಯಾರಾಗಿದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಅರ್ಧ ಚಮಚೆಯಷ್ಟು ಧನಿಯಾ ಪುಡಿ, ಅರ್ಧ ಚಮಚೆಯಷ್ಟು ಜೀರಿಗೆ ಪುಡಿ, ಅರ್ಧ ದೊಡ್ಡ ಚಮಚೆಯಷ್ಟು ಆಮ್ಚೂರ್ ಪುಡಿ, ಈ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅಥವಾ ಒಣಮೆಣಸಿನಕಾಯಿನ ಪುಡಿ ಮಾಡ್ಕೊಂಡು ಅದನ್ನು ಸಹ ಹಾಕ್ಬೋದು. 1 ದೊಡ್ಡ ಚಮಚೆಯಷ್ಟು ಕಸೂರಿ ಮೆತ್ತಿನ ಈ ರೀತಿ ಕೈಯಲ್ಲಿ ಕ್ರಶ್ ಮಾಡ್ಬಿಟ್ಟು ಹಾಕಿ. ಹಾಗೆ ಒಂದ್ ಸ್ವಲ್ಪ ಖಾರದ ಪುಡಿನ ಹಾಕಿ, ಒಂದು ದೊಡ್ಡ ಈರುಳ್ಳಿನ ಈ ರೀತಿ ತೆಳ್ಳಗೆ ಕತ್ತರಿಸ್ಕೊಂಡು ಹಾಕ್ತಾ ಇದ್ದೀನಿ. ಜೊತೆಗೆ 2 ರಿಂದ 3 ಹಸಿರು ಮೆಣಸಿನಕಾಯಿನ ಕೂಡ ಹಾಕ್ತಾ ಇದ್ದೀನಿ. ಈಗಲೂ ಕೂಡ ಅಷ್ಟೇ ತುಂಬಾನೇ ಮೆತ್ತಗೆ ಇದನ್ನ ಕೈಯಾಡ್ಬೇಕಾಗತ್ತೆ. ಈರುಳ್ಳಿ ಒಂದ್ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇಷ್ಟೇ ಬೆಂದ್ರೆ ಸಾಕು. ತೀರಾ ಆಗ್ಲೇ ಹೇಳ್ದಂಗೆ ನಾವು ಆಲೂಗಡ್ಡೆ ಪೂರ್ತಿ ಮ್ಯಾಶ್ ಆಗೋವರೆಗೂ ಇದನ್ನ ಬೇಯಿಸಬಾರ್ದು. ಜಸ್ಟ್ ಬಾಯಲ್ಲಿಟ್ರೆ ಕರಗಿದ್ರೆ ಸಾಕು, ಅಷ್ಟೇನೆ ಇದನ್ನ ಬೇಯಿಸಬೇಕಾಗಿರೋದು. ನಾವು ಗ್ಯಾಸ್ ಅನ್ನ ಬಂದ್ ಮಾಡ್ಬಿಡಿ. ಇದಕ್ಕೆ ಫ್ರೆಶ್ ಆಗಿ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೆತ್ತ ಕೈಯಾಡ್ಸ್ಕೊಂಡ್ಬಿಟ್ರೆ ಆಯ್ತು, ಆಲೂ ಕತ್ಲಿ ರೆಡಿ. ಇದ್ರ ಜೊತೆಗೆ ನಾನು ಬಿಸಿ ಬಿಸಿಯಾದಂತ ಫುಲ್ಕಾನ ಮಾಡಿದ್ದೆ. ಬೇಕಂದ್ರೆ ನೀವು ಚಪಾತಿ ಕೂಡ ಮಾಡ್ಕೊಳ್ಬಹುದು. ಉತ್ತರ ಭಾರತದಲ್ಲಿ ಇದನ್ನ ಅನ್ನ ಮತ್ತೆ ದಾಲ್ ಜೊತೆ ಕೂಡ ತಿಂತಾರೆ. ತುಂಬಾನೇ ರುಚಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಿಸಿ ಬಿಸಿ ಫುಲ್ಕಾ ರೆಡಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಲಂಚ್ ಬಾಕ್ಸಿಗೆ 2 ಫುಲ್ಕಾಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಆಗ್ಲೇ ರುಚಿಕರವಾಗಿ ಮಾಡಿಟ್ಕೊಂಡಿರುವಂತ ಆಲೂ ಕತ್ಲಿ ಪಲ್ಯ ಕೂಡ ಹಾಕ್ತಾ ಇದ್ದೀನಿ. ಸಲಾಡ್ಗೆ ಅಂತ ಇಲ್ಲಿ ನಾನು ಕತ್ತರಿಸ್ಕೊಂಡಿರುವಂತ ಸೌತೆಕಾಯಿನ ಹಾಕ್ತಾ ಇದ್ದೀನಿ. ಜೊತೆಗೆ ರುಚಿ ಕೊಡ್ಲಿ ಅಂತ ಇದಕ್ಕೆ ಒಂದ್ ಸ್ವಲ್ಪ ನಿಂಬೆ ಹಣ್ಣನ್ನ ಹಿಂಡಿ ಮಸಾಲಾ ಉಪ್ಪನ್ನ ಹಾಕ್ತಾ ಇದ್ದೀನಿ. ಮಸಾಲಾ ಉಪ್ಪಿನ ರೆಸಿಪಿ ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ಖಂಡಿತ ಅಪ್ಲೋಡ್ ಮಾಡೋಣ. ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಹಾಗೆ ಯಾವ್ದಾದ್ರು ರೆಸಿಪಿ ಬೇಕಂತ ಇದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿದಕ್ಕೆ ಧನ್ಯವಾದ ಅಂತ ಹೇಳ್ತಾ ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.